ರಾತ್ರಿ ಕತ್ತಲಾದ ನಂತರ ಕೆಲವು ಕಥೆಗಳು ಜೀವಂತವಾಗುತ್ತವೆ, ಆದರೆ ಕೆಲವು ರಹಸ್ಯಗಳು ಮಾತ್ರ ಉತ್ತರ ಸಿಗದೆ ಹಾಗೇ ಉಳಿಯುತ್ತವೆ. ವೆಲ್ಕಮ್ ಟು ಮಿಸ್ಟ್ರಿ ವರ್ಸ್ ಎಸ್.ಕೆ. ಇಂದಿನ ಕತೆ ಬೆಂಗಳೂರು ನಗರದ ಒಂದು ಅಪಾರ್ಟ್ಮೆಂಟ್ನಲ್ಲಿ ನಡೆದ ಭಯಾನಕ ಘಟನೆಯಾಗಿರುತ್ತೆ. ಬೆಂಗಳೂರು ಹೊರವಲಯದ ಒಂದು ಹೊಸ ಅಪಾರ್ಟ್ಮೆಂಟ್. ಹಗಲು ವೇಳೆ ಎಲ್ಲವೂ ಸಾಮಾನ್ಯವಾಗಿರ್ತಿತ್ತು, ಆದರೆ ರಾತ್ರಿ ಮಾತ್ರ ಒಂದು ವಿಚಿತ್ರ ಘಟನೆ ನಡೀತಿತ್ತು. ಆ ಅಪಾರ್ಟ್ಮೆಂಟ್ನಲ್ಲಿ ರವಿ ಎಂಬ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ. ಅವನದು ನೈಟ್ ಶಿಫ್ಟ್ ಆಗಿತ್ತು. ಪ್ರತಿ ರಾತ್ರಿ ಅವನು ಎಲ್ಲ ಮಹಡಿಯನ್ನು ಪರಿಶೀಲಿಸುತ್ತಿದ್ದ. ಒಂದು ಮಳೆಯ ರಾತ್ರಿ ಸಮಯ ಸರಿಯಾಗಿ 2:13ಕ್ಕೆ ರವಿ CCTV ನೋಡ್ತಿದ್ದ. CCTV ನೋಡ್ತಿರುವಾಗ ಅವನ ಗಮನ ಲಿಫ್ಟ್ ಸ್ಕ್ರೀನ್ ಮೇಲೆ ಬೀಳುತ್ತೆ. ಅಲ್ಲಿ ಅವನು ಒಂದು ವಿಷಯವನ್ನು ಗಮನಿಸ್ತಾನೆ. ಏನಾಗುತ್ತಿರುತ್ತೆ ಅಂದರೆ, ಅಲ್ಲಿ ಲಿಫ್ಟ್ ಸ್ವತಃ ಮೇಲಕ್ಕೆ ಹೋಗ್ತಾ ಇರುತ್ತೆ, ನಂತರ ಕೆಳಗೆ ಬರ್ತಾ ಇರುತ್ತೆ, ಮತ್ತೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ಆದರೆ ಒಳಗಡೆ ಅವನಿಗೆ ಯಾರೂ ಕಾಣ್ತಿರ್ಲಿಲ್ಲ. ಮೊದಲಿಗೆ ಅವನೇನು ಅಂದ್ಕೊಳ್ತಾನೆ, ಏನೋ ಟೆಕ್ನಿಕಲ್ ಸಮಸ್ಯೆ ಆಗಿರ್ಬೋದು ಅಂತ ಅಂದ್ಕೊಳ್ತಾನೆ. ಅದಾದಮೇಲೆ ಅವನು ಲಿಫ್ಟ್ ಹತ್ರ ಹೋಗಿ ಆ ಲಿಫ್ಟ್ನ ಒಂದು ಸಿಸ್ಟಮ್ನ ರೀಸೆಟ್ ಮಾಡ್ತಾನೆ. ರೀಸೆಟ್ ಮಾಡಿ ಕೆಳಗಡೆ ನಿಂತ್ಕೊಂಡೇ ಅವನು ಅದನ್ನು ಗಮನಿಸ್ತಾ ಇರ್ತಾನೆ. ಅದಾದ ಕೆಲವೇ ನಿಮಿಷಗಳ ನಂತರ ಮತ್ತೆ ಅದೇ ಘಟನೆ ಆಗುತ್ತೆ. ಬಟ್ ಈ ಬಾರಿ ಲಿಫ್ಟ್ 11ನೇ ಫ್ಲೋರ್ಗೆ ಹೋಗಿ ನಿಂತ್ಕೊಂಡಿರುತ್ತೆ. ಬಾಗಿಲು ಕೂಡ ಓಪನ್ ಆಗುತ್ತೆ. 1 ನಿಮಿಷಕ್ಕಿಂತ ಜಾಸ್ತಿನೇ ಆಗಿರುತ್ತೆ. ಹೊರಗಡೆ ಯಾರೂ ಬರಲ್ಲ. ರವಿ ಅಲ್ಲೇ ನಿಂತ್ಕೊಂಡು ಈ ಘಟನೆಯನ್ನು ಗಮನಿಸ್ತಾ ಇರ್ತಾನೆ. ನಿಧಾನವಾಗಿ ಕೆಳಗಡೆ ಬರುತ್ತೆ. ಗ್ರೌಂಡ್ ಫ್ಲೋರಿಗೆ ಬಂದು ಬಾಗಿಲು ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ರವಿ ಬೆಚ್ಚಿ ಬೀಳ್ತಾನೆ. ಯಾಕಂದರೆ ಒಳಗಡೆ ಒಂದು ಮಹಿಳೆ ನಿಂತಿರೋದನ್ನ ಅವನು ಗಮನಿಸ್ತಾನೆ. ಅವಳು ಹಳೆಯ ಕೆಂಪು ಸೀರೆ ಉಟ್ಕೊಂಡಿರ್ತಾಳೆ ಮತ್ತು ಅವಳದು ಉದ್ದ ಕೂದಲು. ಅವಳು ನಿಧಾನವಾಗಿ ರವಿ ಹತ್ರ ಬಂದು 12th ಫ್ಲೋರ್ ಅಂತ ಹೇಳ್ತಾಳೆ. ರವಿ ಹೆದರ್ಕೊಂಡಿದ್ರು ಕೂಡ 12th ಫ್ಲೋರ್ನ ಬಟನ್ನ ಒತ್ತುತ್ತಾನೆ. ಲಿಫ್ಟ್ ಮೇಲಕ್ಕೆ ಹೋಗ್ತಾ ಇರುತ್ತೆ. ಒಳಗಡೆ ತುಂಬ ಚಳಿ, ಲೈಟ್ಗಳು ಮಿನುಗ್ತಾ ಇರ್ತವೆ. ಅಷ್ಟರಲ್ಲಿ ರವಿ ಅವನ ಹಿಂದ್ಗಡೆ ಇದ್ದಂಥ ಒಂದು ಕನ್ನಡಿಯನ್ನು ನೋಡ್ತಾನೆ. ನೋಡಿದ ತಕ್ಷಣ ಅವನ ಉಸಿರೇ ನಿಂತಂತಾಗಿರುತ್ತೆ. ಯಾಕಂದರೆ ಕನ್ನಡಿಲಿ ಅವನ ರಿಫ್ಲೆಕ್ಷನ್ ಬಿಟ್ಟು ಆ ಮಹಿಳೆಯ ರಿಫ್ಲೆಕ್ಷನ್ ಕಾಣ್ತಿರ್ಲಿಲ್ಲ. ರವಿ ಹೆದರ್ಕೊಂಡಿದ್ರು ಕೂಡ ಹಿಂದ್ಗಡೆ ತಿರುಗಿ ನೋಡ್ತಾನೆ. ಅವಳ ಕಡೆ ನೋಡಿದ ತಕ್ಷಣ ಅವಳು ನಿಧಾನವಾಗಿ ತಲೆ ಬಗ್ಗಿಸ್ಕೊಂಡು ಹೇಳ್ತಾಳೆ, ಯು ಶುಡ್ ನಾಟ್ ಹ್ಯಾವ್ ಕಮ್. ಅದೇ ಕ್ಷಣದಲ್ಲಿ ಆ ಲಿಫ್ಟ್ 12th ಫ್ಲೋರ್ಗೆ ಹೋಗಿ ನಿಂತ್ಕೊಳ್ಳುತ್ತೆ. ಬಾಗಿಲು ಕೂಡ ಓಪನ್ ಆಗುತ್ತೆ. ಹೊರಗಡೆ ಫುಲ್ಲು ಕತ್ತಲಾಗಿರುತ್ತೆ. ರವಿ ಹಿಂದಕ್ಕೆ ತಿರುಗಿ ನೋಡಿದ ತಕ್ಷಣ ಆ ಮಹಿಳೆ ಕಾಣದೇ ಇಲ್ಲ. ಮಾರನೇ ದಿನ ರವಿ CCTV ಕ್ಯಾಮ್ರಾ ಚೆಕ್ ಮಾಡಿದಾಗ ಅವ್ನಿಗೇನು ಗೊತ್ತಾಗುತ್ತೆ ಅಂದರೆ, ಆ ಲಿಫ್ಟಲ್ಲಿ ಅವನು ಮಾತ್ರ ಇರ್ತಾನೆ, ಬೇರೆ ಯಾರೂ ಅವನಿಗೆ ಕಾಣದೇ ಇಲ್ಲ. ಅದಾದಮೇಲೆ ರವಿಗೆ ಒಂದು ಭಯಾನಕ ಸತ್ಯ ಗೊತ್ತಾಗುತ್ತೆ. ಅದೇನೆಂದರೆ, ಸುಮಾರು ವರ್ಷಗಳ ಹಿಂದೆ ಅದೇ ಜಾಗದಲ್ಲಿ ಒಂದು ಮಹಿಳೆ ಬೆಂಕಿ ಅವಘಡದಲ್ಲಿ 12th ಫ್ಲೋರಲ್ಲಿ ಸತ್ತಿರ್ತಾಳೆ. ಇಂದಿಗೂ ಪ್ರತಿದಿನ ರಾತ್ರಿ 2:13ಕ್ಕೆ ಆ ಲಿಫ್ಟ್ ಸ್ವತಃ 12th ಫ್ಲೋರಿಗೆ ಹೋಗಿ ನಿಂತ್ಕೊಳ್ಳುತ್ತೆ. ಇನ್ನಷ್ಟು ಕತ್ತಲೆಯ ರಹಸ್ಯಗಳಿಗಾಗಿ ಫಾಲೋ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ.